ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಸರಸ್ವತಿ ಪೂಜೆಯ ವಿಧಾನ ಹಾಗೂ ಕವಚ ಎಂಬ ಕಥಾಭಾಗಕ್ಕೆ ಸ್ವಾಗತ. ನಾರದರು ಹೇಳಿದರು, ಭಗವಂತ, ನಿನ್ನ ಕೃಪಾ ಪ್ರಸಾದದಿಂದ ಈ ಅಮೃತಮಯ ಸಂಪೂರ್ಣ ಕಥೆಯು ಕೇಳಲು ನನಗೆ ದೊರೆಯಿತು. ಈಗ ನೀನು ಈ ಪ್ರಕೃತಿ ಸಂಜ್ಞಕ ದೇವಿಯರ ಪೂಜೆಯ ಪ್ರಸಂಗವನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಬೇಕು. ಯಾರು ಯಾವ ದೇವಿಯನ್ನು ಹೇಗೆ ಆರಾಧಿಸಿದರು, ಮರ್ತ್ಯಲೋಕದಲ್ಲಿ ಅವರ ಪೂಜೆಯ ಪ್ರಚಾರ ಹೇಗಾಯಿತು, ಯಾವ ಮಂತ್ರದಿಂದ ಯಾರ ಪೂಜೆ ಹಾಗೂ ಯಾವ ಸ್ತೋತ್ರದಿಂದ ಸ್ತುತಿಸಲಾಗುವುದು, ಯಾವ ದೇವಿಯರು ಯಾರು ಯಾರಿಗೆ ಯಾವ ಯಾವ ವರವನ್ನು ಕೊಟ್ಟರು, ದೇವಿಯರ ಸ್ತೋತ್ರ, ಧ್ಯಾನ, ಪ್ರಭಾವ ಮತ್ತು ಪಾವನ ಚರಿತ್ರಗಳೊಂದಿಗೆ ಎಲ್ಲವನ್ನೂ ನನಗೆ ತಿಳಿಸುವ ಕೃಪೆ ಮಾಡು. ಭಗವಾನ್ ನಾರಾಯಣನು ಹೇಳಿದನು, ನಾರದನೇ, ಗಣೇಶ ಜನನಿ, ದುರ್ಗಾ, ರಾಧಾ, ಲಕ್ಷ್ಮಿ, ಸರಸ್ವತಿ, ಸಾವಿತ್ರಿ ಈ 5 ದೇವಿಯರನ್ನು ಸೃಷ್ಟಿಯ ಪ್ರಕೃತಿ ಎಂದು ಹೇಳುತ್ತಾರೆ. ಇವರ ಪೂಜೆ ಮತ್ತು ಅದ್ಭುತ ಪ್ರಭಾವ ಪ್ರಸಿದ್ಧವಾಗಿದೆ. ಅಮೃತ ತುಲ್ಯ ಇವರ ಸುಪ್ರಸಿದ್ಧ ಚರಿತ್ರದಿಂದ ಸಂಪೂರ್ಣ ಮಂಗಲಗಳು ಸುಲಭವಾಗುತ್ತವೆ. ಬ್ರಹ್ಮನ್, ಪ್ರಕೃತಿಯ ಅಂಶ ಮತ್ತು ಕಲೆಗಳೆಂದು ಇರುವ ದೇವಿಯರ ಪುಣ್ಯ ಚರಿತ್ರವನ್ನು ನಿನಗೆ ತಿಳಿಸುತ್ತೇನೆ, ಗಮನವಿಟ್ಟು ಕೇಳು. ಕಾಳಿ, ವಸುಂಧರ, ಗಂಗಾ, ಷಷ್ಠಿ, ಮಂಗಲಚಂಡಿ, ತುಳಸಿ, ಮನಸ, ನಿದ್ರಾ, ಸ್ವಧಾ, ಸ್ವಾಹ, ದಕ್ಷಿಣ ಇವು ಆ ದೇವಿಯರ ಹೆಸರುಗಳು. ಇವರು ಸಂಕ್ಷಿಪ್ತ, ಮಧುರ ಮತ್ತು ವೈರಾಗ್ಯೋತ್ಪಾದಕ ಚರಿತ್ರಗಳಲ್ಲಿಯೂ ಪವಿತ್ರ ಮಾಡುವ ಪೂರ್ಣ ಶಕ್ತಿಯಿದೆ. ದುರ್ಗಾ ಮತ್ತು ರಾಧೆಯ ಚರಿತ್ರವು ಬಹಳ ವಿಸ್ತೃತವಾಗಿದೆ. ಸಂಕ್ಷೇಪವಾಗಿ ಅದನ್ನು ಹೇಳುವೆನು, ಕೇಳು. ಮುನಿವರನೇ, ಮೊಟ್ಟ ಮೊದಲಿಗೆ ಭಗವಾನ್ ಶ್ರೀಕೃಷ್ಣನು ಆ ಸರಸ್ವತಿಯ ಪೂಜೆ ಮಾಡಿದ್ದನು. ಆಕೆಯ ಪ್ರಸಾದದಿಂದ ಮೂರ್ಖ ವ್ಯಕ್ತಿಯು ಪಂಡಿತನಾಗುವನು. ಈ ಕಾಮಸ್ವರೂಪಿಣಿ ದೇವಿಯು ಶ್ರೀಕೃಷ್ಣನನ್ನು ಪಡೆಯುವ ಇಚ್ಛೆಯನ್ನು ಪ್ರಕಟಿಸಿದಳು. ಈ ಸರಸ್ವತಿಯನ್ನು ಎಲ್ಲರ ತಾಯಿ ಎಂದು ಹೇಳುತ್ತಾರೆ. ಸರ್ವಜ್ಞಾನಿ ಭಗವಾನ್ ಶ್ರೀಕೃಷ್ಣನು ಆಕೆಯ ಅಭಿಪ್ರಾಯವನ್ನು ತಿಳಿದು ಸತ್ಯ, ಹಿತಕರ ಮತ್ತು ಪರಿಣಾಮದಲ್ಲಿ ಸುಖ ಕೊಡುವಂತಹ ಮಾತನ್ನು ನುಡಿದನು. ಭಗವಾನ್ ಕೃಷ್ಣನು ಹೇಳುತ್ತಾನೆ, ಸಾಧ್ವಿ, ನೀನು ನಾರಾಯಣನ ಬಳಿಗೆ ತೆರಳು. ಅವನು ನನ್ನ ಅಂಶವೇ ಆಗಿರುವನು. ಅವನಿಗೆ 4 ಭುಜಗಳು ಇವೆ. ನನ್ನಂತೆಯೇ ಆ ಪರಮ ಸುಂದರ ಪುರುಷನಲ್ಲಿ ಎಲ್ಲ ಸದ್ಗುಣಗಳೂ ಇವೆ. ಸದಾ ತರುಣನಾಗಿಯೇ ಎದ್ದು ಕೋಟಿ ಕಾಮದೇವರಂತೆ ಅವನ ಸೌಂದರ್ಯವಿದೆ. ಲೀಲಾಮಯ ದಿವ್ಯ ಅಲಂಕಾರಗಳಿಂದ ಅಲಂಕೃತನಾದ ಅವನು ಎಲ್ಲವನ್ನೂ ಮಾಡುವುದರಲ್ಲಿ ಸಮರ್ಥನಾಗಿರುವನು. ನಾನು ಎಲ್ಲರ ಸ್ವಾಮಿಯಾಗಿರುವೆ. ಎಲ್ಲರೂ ನನ್ನ ಅನುಶಾಸನವನ್ನು ಒಪ್ಪುವರು. ಆದರೆ ರಾಧಾಳ ಇಚ್ಛೆಯ ಪ್ರತಿಬಂಧಕ ನಾನು ಆಗಲಾರೆನು. ಕಾರಣ ಆಕೆಯು ತೇಜ, ರೂಪ ಮತ್ತು ಗುಣ ಎಲ್ಲದರಲ್ಲಿ ನನಗೆ ಸಮಾನಳಾಗಿದ್ದಾಳೆ. ಎಲ್ಲರಿಗೂ ಪ್ರಾಣಗಳು ಅತ್ಯಂತ ಪ್ರಿಯವಾಗಿರುತ್ತವೆ. ಹೀಗಿದ್ದರೂ ನಾನು ನನ್ನ ಪ್ರಾಣಗಳ ಅಧಿಷ್ಠಾತ್ರಿ ದೇವಿ ಈ ರಾಧೆಯನ್ನು ತ್ಯಜಿಸಲು ಹೇಗೆ ತಾನೇ ಸಮರ್ಥನಾಗಬಲ್ಲೆನು? ಭದ್ರೆ, ನೀನು ವೈಕುಂಠಕ್ಕೆ ತೆರಳು. ನಿನಗೆ ಅಲ್ಲಿ ಇರುವುದು ಹಿತಕರವಾಗುವುದು. ಸರ್ವಸಮರ್ಥ ವಿಷ್ಣುವನ್ನು ತನ್ನ ಸ್ವಾಮಿಯನ್ನಾಗಿಸಿಕೊಂಡು ದೀರ್ಘಕಾಲದವರೆಗೆ ಆನಂದವನ್ನು ಅನುಭವಿಸು. ತೇಜ, ರೂಪ, ಗುಣ ಇವುಗಳಲ್ಲಿ ನಿನ್ನಂತೆಯೇ ಸಮಾನಳಾದ ಓರ್ವ ಪತ್ನಿ ಲಕ್ಷ್ಮಿಯು ಅಲ್ಲಿರುವಳು. ಲಕ್ಷ್ಮಿಯಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮಾನ, ಹಿಂಸೆ ಇವುಗಳು ನಾಮಮಾತ್ರವೂ ಇಲ್ಲ. ಆಕೆಯೊಂದಿಗೆ ನಿನ್ನ ಸಮಯವು ಸದಾ ಪ್ರೇಮಪೂರ್ವಕ ಸುಖವಾಗಿ ಕಳೆಯುವುದು. ವಿಷ್ಣುವು ನಿಮ್ಮಿಬ್ಬರನ್ನು ಸಮಾನವಾಗಿ ಸಮ್ಮಾನಿಸುವನು. ಸುಂದರಿ, ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಮಾಘ ಶುಕ್ಲ ಪಂಚಮಿಯ ದಿನ ವಿದ್ಯಾರಂಭದ ಶುಭ ಅವಸರದಲ್ಲಿ ಬಹಳ ಗೌರವದೊಂದಿಗೆ ನಿನ್ನ ವಿಶಾಲ ಪೂಜೆ ನಡೆಯುವುದು. ನನ್ನ ವರದ ಪ್ರಭಾವದಿಂದ ಇಂದಿನಿಂದ ಹಿಡಿದು ಪ್ರಳಯದವರೆಗೆ ಪ್ರತಿಯೊಂದು ಕಲ್ಪದಲ್ಲಿ ಮನುಷ್ಯರು, ಮನುಗಳು, ದೇವತೆಗಳು, ಮೋಕ್ಷಕಾಮಿ ಪ್ರಸಿದ್ಧ ಮುನಿಗಳು, ವಸುಗಳು, ಯೋಗಿಗಳು, ಸಿದ್ಧರು, ನಾಗರು, ಗಂಧರ್ವರು, ರಾಕ್ಷಸರು ಹೀಗೆ ಎಲ್ಲರೂ ಬಹಳ ಭಕ್ತಿಯಿಂದ ಷೋಡಶೋಪಚಾರಗಳ ಮೂಲಕ ನಿನ್ನ ಪೂಜೆ ಮಾಡುವರು. ಆ ಸಂಯಮಶೀಲ ಜಿತೇಂದ್ರಿಯ ಪುರುಷರಿಂದ ಕಣ್ವ ಶಾಖೆಯಲ್ಲಿ ಹೇಳಿದ ವಿಧಿಗನುಸಾರವಾಗಿ ನಿನ್ನ ಧ್ಯಾನ ಪೂಜೆ ನಡೆಯುವುದು.
ಕಲಶ ಅಥವಾ ಪುಸ್ತಕದಲ್ಲಿ ನಿನ್ನನ್ನು ಆವಾಹಿಸಿ ನಿನ್ನ ಕವಚವನ್ನು ಭೋಜಪತ್ರದಲ್ಲಿ ಬರೆದು ಅದನ್ನು ಬಂಗಾರದ ಡಬ್ಬದಲ್ಲಿ ಇಟ್ಟು ಗಂಧ ಚಂದನಾದಿಗಳಿಂದ ಪೂಜಿಸಿ ಜನರು ತನ್ನ ಕೊರಳಲ್ಲಿ ಅಥವಾ ಬಲಭುಜದಲ್ಲಿ ಧರಿಸುವರು. ಪೂಜೆಯ ಪವಿತ್ರ ಸಂದರ್ಭದಲ್ಲಿ ವಿದ್ವಾಂಸ ಪುರುಷರಿಂದ ಚೆನ್ನಾಗಿ ನಿನ್ನ ಸ್ತುತಿ ಪಾರಾಯಣೆ ನಡೆಯುವುದು. ಈ ಪ್ರಕಾರ ಹೇಳಿ ಸ್ವತಃ ಭಗವಾನ್ ಶ್ರೀಕೃಷ್ಣನು ಆ ಸರ್ವಪೂಜಿತ ದೇವಿ ಸರಸ್ವತಿಯನ್ನು ಪೂಜಿಸಿದನು. ಅನಂತರ ಬ್ರಹ್ಮ, ವಿಷ್ಣು, ಶಿವ, ಅನಂತ, ಧರ್ಮ, ಮುನೀಶ್ವರ, ಸನಕಾದಿಗಳು, ದೇವತೆಗಳು, ಮುನಿ, ರಾಜರು, ಮನುಗಳು ಇವರೆಲ್ಲರೂ ಭಗವತಿ ಸರಸ್ವತಿಯ ಉಪಾಸನೆ ಮಾಡತೊಡಗಿದರು. ಅಂದಿನಿಂದ ಈ ಸರಸ್ವತಿ ಸಮಸ್ತ ಪ್ರಾಣಿಗಳಿಂದ ಸದಾ ಪೂಜಿತಳಾಗತೊಡಗಿದಳು. ನಾರದರು ಹೇಳುತ್ತಾರೆ, ವೇದವೇತ್ತರಲ್ಲಿ ಶ್ರೇಷ್ಠ ಪ್ರಭು ಭಗವತಿ ಸರಸ್ವತಿಯ ಪೂಜಾ ವಿಧಾನ, ಕವಚ, ಗಾನ, ಉಪಯುಕ್ತ ನೈವೇದ್ಯ, ಪುಷ್ಪ ಚಂದನಾದಿಗಳ ಪರಿಚಯವನ್ನು ಮಾಡಿಸುವ ಕೃಪೆ ಮಾಡು. ಇದನ್ನು ಕೇಳಲಿಕ್ಕಾಗಿ ನನ್ನ ಹೃದಯದಲ್ಲಿ ಬಹಳ ಕುತೂಹಲ ಉಂಟಾಗಿದೆ. ಭಗವಾನ್ ನಾರಾಯಣನು ಹೇಳಿದನು, ನಾರದನೇ ಕೇಳು, ಕಣ್ವ ಶಾಖೆಯಲ್ಲಿ ಹೇಳಿದ ಪದ್ಧತಿಯನ್ನು ತಿಳಿಸುವೆನು. ಇದರಲ್ಲಿ ಜಗನ್ಮಾತಾ ಸರಸ್ವತಿಯ ಪೂಜೆಯ ವಿಧಿಯು ವರ್ಣಿತವಾಗಿದೆ. ಮಾಘ ಶುಕ್ಲ ಪಂಚಮಿಯು ವಿದ್ಯಾರಂಭಕ್ಕೆ ಮುಖ್ಯ ತಿಥಿಯಾಗಿದೆ. ಅಂದು ಪೂರ್ವಾಹ್ನದಲ್ಲೇ ಪ್ರತಿಜ್ಞೆ ಮಾಡಿ ಸಂಯಮಶೀಲನಾಗಬೇಕು. ಪವಿತ್ರನಾಗಿದ್ದು ಸ್ನಾನ ಮತ್ತು ನಿತ್ಯಾನುಷ್ಠಾನದ ಬಳಿಕ ಭಕ್ತಿಪೂರ್ವಕ ಕಲಶ ಸ್ಥಾಪನೆ ಮಾಡಬೇಕು. ಮತ್ತೆ ತನ್ನ ಶಾಖೆಯಲ್ಲಿ ಹೇಳಿದ ವಿಧಿಯಿಂದ ಅಥವಾ ತಾಂತ್ರಿಕ ವಿಧಿಗನುಸಾರವಾಗಿ ಮೊದಲಿಗೆ ಗಣಪತಿ ಪೂಜೆ ಮಾಡಬೇಕು. ಅನಂತರ ಇಷ್ಟದೇವತಾ ಸರಸ್ವತಿಯ ಪೂಜೆ ಮಾಡುವುದು ಉಚಿತವಾಗಿದೆ. ಮತ್ತೆ ಧ್ಯಾನ ಮಾಡಿ ದೇವಿಯನ್ನು ಆವಾಹಿಸಬೇಕು. ಬಳಿಕ ವ್ರತಿಯಾಗಿದ್ದು ಷೋಡಶೋಪಚಾರಗಳಿಂದ ಭಗವತಿಯ ಪೂಜೆ ಮಾಡಬೇಕು. ಸೌಮ್ಯನೇ, ಪೂಜೆಯಲ್ಲಿ ನೈವೇದ್ಯಗಳನ್ನು ವೇದದಲ್ಲಿ ಹೇಳಿದೆ. ಹಸನಾದ ಬೆಣ್ಣೆ, ಮೊಸರು, ಹಾಲು, ಅರಳು, ಎಳ್ಳಿನ ಲಾಡು, ಬಿಳಿಯ ಕಬ್ಬು, ತುಪ್ಪದಲ್ಲಿ ಕರಿದ ಸಿಹಿ ಭಕ್ಷ್ಯಗಳು, ಕಲ್ಲು ಸಕ್ಕರೆ, ಬಿಳಿ ಬಣ್ಣದ ಮಿಠಾಯಿ, ತುಪ್ಪದಿಂದ ಮಾಡಿದ ಖಾರದ ತಿಂಡಿಗಳು, ಒಳ್ಳೆಯ ಸಾತ್ವಿಕ ಅವಲಕ್ಕಿ, ಶಾಸ್ತ್ರೋಕ್ತ ಹವಿಷ್ಯಾನ್ನ, ಗೋಧಿ ಹಿಟ್ಟಿನ ತುಪ್ಪದಲ್ಲಿ ಕರಿದ ತಿಂಡಿಗಳು, ಮಾಗಿದ ಬಾಳೆಹಣ್ಣುಗಳು, ತುಪ್ಪ ಸಕ್ಕರೆಗಳಿಂದ ಮಾಡಿದ ಅಕ್ಕಿಯ ಪಾಯಸ, ತೆಂಗಿನಕಾಯಿ, ಎಳನೀರು, ಕಸೇರು ಅಂದರೆ ಸಿಹಿಯಾದ ಗೆಡ್ಡೆಗೆಣಸು, ಮೂಲಂಗಿ, ಶುಂಠಿ, ಉತ್ತಮ ಬಿಲ್ವ, ಬೋರೆಹಣ್ಣು, ದೇಶ ಕಾಲಕ್ಕನುಸಾರ ದೊರೆಯುವ ಋತು ಫಲಗಳು, ಇತರ ಪವಿತ್ರ ಬಿಳಿ ಬಣ್ಣದ ಹಣ್ಣುಗಳು ಇವೆಲ್ಲವೂ ನೈವೇದ್ಯಕ್ಕಾಗಿ ಪ್ರಶಸ್ತವಾಗಿವೆ. ಮುನಿಯೇ, ಸುಗಂಧಿತ ಬಿಳಿಯ ಹೂವುಗಳು, ಬಿಳಿಯ ಚಂದನ ಸರಸ್ವತಿ ದೇವಿಗೆ ಅರ್ಪಿಸಬೇಕು. ಹೊಸ ಶ್ವೇತ ವಸ್ತ್ರ, ಸುಂದರ ಶಂಖದ ವಿಶೇಷ ಅವಶ್ಯಕತೆ ಇದೆ. ಶ್ವೇತ ಪುಷ್ಪಗಳ ಮಾಲೆ ಮತ್ತು ಭೂಷಣಗಳನ್ನು ಭಗವತಿಗೆ ಏರಿಸಬೇಕು. ಮುನಿಯೇ, ಭಗವತಿ ಸರಸ್ವತಿಯ ಶ್ರೇಷ್ಠ ಧ್ಯಾನವು ಪರಮ ಸುಖದಾಯಕವಾಗಿದೆ ಹಾಗೂ ಭ್ರಮೆಯನ್ನು ಕಳೆಯುವುದಾಗಿದೆ. ಆ ವೇದೋಕ್ತ ಧ್ಯಾನ ಇಂತಿದೆ. ಸರಸ್ವತಿಯ ಶ್ರೀ ವಿಗ್ರಹವು ಶುಕ್ಲವರ್ಣದ್ದಾಗಿದೆ. ಈ ಪರಮ ಸುಂದರ ದೇವಿಯು ಸದಾ ನಗುತ್ತಾ ಇರುವಳು. ಈಕೆಯ ಪರಿಪುಷ್ಟ ವಿಗ್ರಹದ ಮುಂದೆ ಕೋಟಿ ಚಂದ್ರರ ಪ್ರಭೆಯು ಮಂಕಾಗುತ್ತದೆ. ಇವಳು ವಿಶುದ್ಧ ಚಿನ್ಮಯ ವಸ್ತ್ರವನ್ನುಟ್ಟು ಒಂದು ಕೈಯಲ್ಲಿ ವೀಣೆ ಮತ್ತೊಂದರಲ್ಲಿ ಪುಸ್ತಕವನ್ನು ಧರಿಸಿರುವಳು. ಸರ್ವೋತ್ತಮ ರತ್ನಗಳಿಂದ ಮಾಡಿದ ಆಭರಣಗಳು ಈಕೆಯಲ್ಲಿ ಶೋಭಿಸುತ್ತಿವೆ. ಬ್ರಹ್ಮ, ವಿಷ್ಣು, ಶಿವನೇ ಆದಿ ಪ್ರಧಾನ ದೇವತೆಗಳಿಂದ ಮತ್ತು ಸುರರಿಂದ ಈಕೆಯು ಪೂಜಿಸಲ್ಪಡುವಳು. ಶ್ರೇಷ್ಠ ಮುನಿ, ಮನು, ಮಾನವರು ಈಕೆಯ ಚರಣಗಳಲ್ಲಿ ಮಸ್ತಕವನ್ನು ಚಾಚುವರು. ಇಂತಹ ಭಗವತಿ ಸರಸ್ವತಿಗೆ ನಾನು ಭಕ್ತಿಯಿಂದ ವಂದಿಸುತ್ತೇನೆ. ಹೀಗೆ ಧ್ಯಾನ ಮಾಡಿ ವಿದ್ವಾಂಸರು ಪೂಜೆಯ ಸಮಗ್ರ ಪದಾರ್ಥಗಳನ್ನು ಮೂಲ ಮಂತ್ರಗಳಿಂದ ವಿಧಿವತ್ತಾಗಿ ಸರಸ್ವತಿಗೆ ಅರ್ಪಿಸಬೇಕು. ಮತ್ತೆ ಕವಚವನ್ನು ಪಠಿಸಿ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮುನಿಯೇ, ಭಗವತಿ ಸರಸ್ವತಿಯನ್ನು ಇಷ್ಟ ದೇವರೆಂದು ತಿಳಿಯುವವರಿಗೆ ಇದು ನಿತ್ಯ ಕ್ರಮವಾಗಿದೆ. ಓಂ ಹ್ರೀಂ ಸರಸ್ವತ್ಯೈ ಸ್ವಾಹ ಈ ವೈದಿಕ ಅಷ್ಟಾಕ್ಷರ ಮೂಲ ಮಂತ್ರವು ಪರಮಶ್ರೇಷ್ಠವು, ಎಲ್ಲರಿಗೂ ಉಪಯೋಗಿಯೂ ಆಗಿದೆ. ಅಥವಾ ಯಾರಿಗೆ ಯಾವ ಮಂತ್ರೋಪದೇಶವಾಗಿದೆಯೋ ಅದೇ ಅವರಿಗೆ ಮೂಲ ಮಂತ್ರವಾಗಿದೆ. ಸರಸ್ವತಿ ಶಬ್ದದೊಂದಿಗೆ ಚತುರ್ಥಿ ವಿಭಕ್ತಿಯನ್ನು ಜೋಡಿಸಿ ಅಂತ್ಯದಲ್ಲಿ ಸ್ವಾಹ ಶಬ್ದ ಜೋಡಿಸಬೇಕು. ಲಕ್ಷ್ಮಿ ಮತ್ತು ಯೋಗಮಾಯೆಯ ಆರಾಧನೆಯಲ್ಲಿಯೂ
ಇದೇ ಮಂತ್ರವನ್ನು ಪ್ರಯೋಗಿಸಲಾಗುವುದು. ಈ ಮಂತ್ರವನ್ನು ಕಲ್ಪವೃಕ್ಷ ಎಂದು ಹೇಳುತ್ತಾರೆ. ಪ್ರಾಚೀನ ಕಾಲದಲ್ಲಿ ಕೃಪಾ ಸಮುದ್ರ ಭಗವಾನ್ ನಾರಾಯಣನು ವಾಲ್ಮೀಕಿ ಮುನಿಗೆ ಇದನ್ನೇ ಉಪದೇಶಿಸಿದನು. ಭಾರತ ವರ್ಷದ ಗಂಗೆಯ ಪಾವನ ತೀರದಲ್ಲಿ ಈ ಕಾರ್ಯವು ನೆರವೇರಿತ್ತು. ಮತ್ತೆ ಸೂರ್ಯಗ್ರಹಣದ ಸಂದರ್ಭ ಪುಷ್ಕರ ಕ್ಷೇತ್ರದಲ್ಲಿ ಪರಶುರಾಮನು ಶುಕ್ರನಿಗೆ ಇದನ್ನು ಉಪದೇಶಿಸಿದ್ದನು. ಮಾರೀಚನು ಚಂದ್ರಗ್ರಹಣದ ಸಮಯದಲ್ಲಿ ಸಂತೋಷದಿಂದ ಬೃಹಸ್ಪತಿಗಳಿಗೆ ತಿಳಿಸಿದ್ದನು. ಬದರಿ ಆಶ್ರಮದಲ್ಲಿ ಪರಮ ಪ್ರಸನ್ನರಾದ ಬ್ರಹ್ಮದೇವರ ಕೃಪೆಯಿಂದ ಭೃಗುಗಳು ಇದನ್ನು ಅರಿತುಕೊಂಡರು. ಜರತ್ಕಾರು ಮುನಿಗಳು ಕ್ಷೀರಸಾಗರದ ಬಳಿ ವಿರಾಜಿಸುತ್ತಿದ್ದರು. ಅವರು ಆಸ್ತಿಕನಿಗೆ ಈ ಮಂತ್ರವನ್ನು ಕಲಿಸಿದ್ದರು. ಬುದ್ಧಿವಂತ ಋಷ್ಯಶೃಂಗನು ಮೇರು ಪರ್ವತದಲ್ಲಿ ವಿಭಾಂಡಕ ಮುನಿಯಿಂದ ಇದನ್ನು ಕಲಿತಿದ್ದನು. ಶಿವನು ಆನಂದಭರಿತನಾಗಿ ಗೌತಮ ಗೋತ್ರದ ಕಣ್ವ ಮುನಿಗೆ ಇದನ್ನು ಉಪದೇಶಿಸಿದ್ದನು. ಯಾಜ್ಞವಲ್ಕ್ಯ ಮತ್ತು ಕಾತ್ಯಾಯನನು ಸೂರ್ಯನ ದಯೆಯಿಂದ ಇದನ್ನು ಪಡೆದಿದ್ದರು. ಮಹಾನುಭಾವ ಶೇಷನು ಪಾತಾಳದಲ್ಲಿ ಬಲಿಯ ಸಭಾಭವನದಲ್ಲಿ ವಿರಾಜಿಸುತ್ತಿದ್ದನು. ಅಲ್ಲೇ ಅವನು ಪಾಣಿನಿ, ಬುದ್ಧಿವಂತ ಭರದ್ವಾಜ ಮತ್ತು ಶಾಕಟಾಯನವನಿಗೆ ಇದನ್ನು ಅಭ್ಯಾಸ ಮಾಡಿಸಿದ್ದನು. 4,00,000 ಜಪ ಮಾಡಿದಾಗ ಮನುಷ್ಯನಿಗೆ ಈ ಮಂತ್ರವು ಸಿದ್ಧವಾಗುತ್ತದೆ. ಈ ಮಂತ್ರವು ಸಿದ್ಧವಾದಾಗ ಮನುಷ್ಯನಿಗೆ ಬೃಹಸ್ಪತಿಯಂತಹ ಯೋಗ್ಯತೆ ಪ್ರಾಪ್ತವಾಗಬಲ್ಲದು. ವಿಪ್ರೇಂದ್ರನೇ, ಸರಸ್ವತಿಯ ಕವಚವು ವಿಶ್ವದ ಮೇಲೆ ವಿಜಯ ಪ್ರಾಪ್ತ ಮಾಡಿಸುವುದಾಗಿದೆ. ಜಗತ್ಸೃಷ್ಟ ಬ್ರಹ್ಮನು ಗಂಧಮಾದನ ಪರ್ವತದಲ್ಲಿ ಭೃಗುವಿನ ಆಗ್ರಹದಿಂದ ಅವರಿಗೆ ಅದನ್ನು ತಿಳಿಸಿದ್ದನು. ಅದನ್ನೇ ನಾನು ನಿನಗೆ ತಿಳಿಸುತ್ತೇನೆ ಕೇಳು. ಭೃಗುವು ಹೇಳಿದನು, ಬ್ರಹ್ಮನ್, ನೀವು ಬ್ರಹ್ಮಜ್ಞಾನಿಗಳಲ್ಲಿ ಪ್ರಮುಖರು, ಪೂರ್ಣ ಬ್ರಹ್ಮಜ್ಞಾನ ಸಂಪನ್ನರು, ಸರ್ವಜ್ಞರು, ಎಲ್ಲರ ತಂದೆಯು, ಎಲ್ಲರ ಸ್ವಾಮಿಯು, ಎಲ್ಲರ ಪರಮಾರಾಧ್ಯರು ಆಗಿರುವಿರಿ. ಪ್ರಭು, ತಾವು ನನಗೆ ಸರಸ್ವತಿಯ ವಿಶ್ವವಿಜಯ ಎಂಬ ಕವಚವನ್ನು ತಿಳಿಸುವ ಕೃಪೆ ಮಾಡಿರಿ. ಮಂತ್ರಗಳ ಸಮೂಹವಾದ ಈ ಕವಚವು ಪರಮ ಪವಿತ್ರವಾಗಿದೆ. ಬ್ರಹ್ಮದೇವರು ಹೇಳಿದರು, ವತ್ಸ, ಸಂಪೂರ್ಣ ಕಾಮನೆಗಳನ್ನು ಪೂರ್ಣಗೊಳಿಸುವಂತಹ ಕವಚವನ್ನು ಹೇಳುವೆನು ಕೇಳು. ಇದು ಶ್ರುತಿಗಳ ಸಾರ, ಕಿವಿಗಳಿಗೆ ಸುಖಪ್ರದ, ವೇದಗಳಲ್ಲಿ ಪ್ರತಿಪಾದಿತ ಹಾಗೂ ಅವುಗಳಿಂದ ಅನುಮೋದಿತವಾಗಿದೆ. ರಾಸೇಶ್ವರ ಭಗವಾನ್ ಶ್ರೀಕೃಷ್ಣನು ಗೋಲೋಕದಲ್ಲಿ ವಿರಾಜಿಸುತ್ತಿದ್ದನು. ಅಲ್ಲಿ ವೃಂದಾವನದಲ್ಲಿ ರಾಸಮಂಡಲವಿತ್ತು. ಆಗಲೇ ಆ ಪ್ರಭುವು ನನಗೆ ಈ ಕವಚವನ್ನು ಹೇಳಿದ್ದನು. ಕಲ್ಪವೃಕ್ಷ ತುಲ್ಯ ಈ ಕವಚವು ಪರಮ ಗೋಪನೀಯವಾಗಿದೆ. ಯಾರು ಕೇಳದೇ ಇರುವ ಅದ್ಭುತ ಮಂತ್ರಗಳು ಇದರಲ್ಲಿ ಸಮ್ಮಿಲಿತವಾಗಿವೆ. ಇದನ್ನು ಧರಿಸಿದ ಪ್ರಭಾವದಿಂದಲೇ ಭಗವಾನ್ ಶುಕ್ರಾಚಾರ್ಯನು ಸಮಸ್ತ ದೈತ್ಯರ ಪೂಜ್ಯ ಗುರುಗಳಾದರು. ಬ್ರಹ್ಮನ್, ಈ ಕವಚದ ಮಹಿಮೆಯಿಂದಲೇ ಬೃಹಸ್ಪತಿಯಲ್ಲಿ ಇಷ್ಟೊಂದು ಬುದ್ಧಿ ಇರುವುದು. ವಾಲ್ಮೀಕಿ ಮುನಿಗಳು ಸದಾ ಇದನ್ನು ಪಠಿಸುತ್ತಾ ಸರಸ್ವತಿಯನ್ನು ಧ್ಯಾನಿಸುತ್ತಿದ್ದರು. ಆದ್ದರಿಂದ ಅವರಿಗೆ ಕವೀಂದ್ರರೆಂಬ ಗೌರವ ಪ್ರಾಪ್ತವಾಯಿತು. ಅವರು ಮಹಾವಾಗ್ಮಿಗಳಾದರು. ಇದನ್ನು ಧರಿಸಿ ಸ್ವಯಂಭುವ ಮನುವು ಎಲ್ಲರಿಗೂ ಪೂಜ್ಯನಾದನು. ಗಣಾದ, ಗೌತಮ, ಕಣ್ವ, ಪಾಣಿನಿ, ಶಾಕಟಾಯನ, ದಕ್ಷ, ಕಾತ್ಯಾಯನ ಇವರೆಲ್ಲರೂ ಈ ಕವಚವನ್ನು ಧರಿಸಿ ಗ್ರಂಥ ರಚನೆಯಲ್ಲಿ ಸಫಲರಾದರು. ಇದನ್ನು ಧರಿಸಿಯೇ ಕೃಷ್ಣ ದ್ವೈಪಾಯನ ವ್ಯಾಸರು ವೇದಗಳ ವಿಭಜನೆ ಮಾಡಿ ಲೀಲಾಜಾಲವಾಗಿ ಅಖಿಲ ಪುರಾಣಗಳನ್ನು ರಚಿಸಿದರು. ಶಾತಾತಪ, ಸಂವರ್ತ, ವಸಿಷ್ಠ, ಪರಾಶರ, ಯಾಜ್ಞವಲ್ಕ್ಯ, ಋಷ್ಯಶೃಂಗ, ಭಾರದ್ವಾಜ, ಆಸ್ತಿಕ, ದೇವಲ, ಜೈಗೀಷವ್ಯ, ಯಯಾತಿ ಇವರೆಲ್ಲರೂ ಈ ಕವಚದೊಂದಿಗೆ ಎಲ್ಲ ಗ್ರಂಥವನ್ನು ಅಧ್ಯಯನ ಮಾಡಿದ್ದರು. ಇದರಿಂದ ಸರ್ವತ್ರ ಅವರ ಸಮ್ಮಾನ ಆಗತೊಡಗಿತು. ವಿಪ್ರೇಂದ್ರ, ಈ ಕವಚದ ಋಷಿ ಪ್ರಜಾಪತಿಯು ಬೃಹತಿ ಛಂದ, ಮಾತಾ ಶಾರದಾ ಅಧಿಷ್ಠಾತ್ರಿ ದೇವಿ ದೇವತಾ, ಅಖಿಲ ತತ್ವ ಪರಿಜ್ಞಾನ ಪೂರ್ವಕ ಸಮಸ್ತ ಅರ್ಥದ ಸಾಧನೆ ಹಾಗೂ ಕವಿತೆಗಳ ವಿವೇಚನೆಯಲ್ಲಿ ಇದರ ಪ್ರಯೋಗ ಮಾಡಲಾಗುತ್ತದೆ. ಓಂ ಹ್ರೀಂ ಸರಸ್ವರೂಪಿಣಿ ಭಗವತಿ ಸರಸ್ವತಿಯು ಎಲ್ಲ ಕಡೆಯಿಂದ ನನ್ನ ಶಿರವನ್ನು ರಕ್ಷಿಸಲಿ. ಶ್ರೀಮಯಿ ವಾಗ್ದೇವಿಯು ಸದಾ ನನ್ನ ಲಲಾಟವನ್ನು ರಕ್ಷಿಸಲಿ. ಓಂ ಹ್ರೀಂ ಭಗವತಿ ಸರಸ್ವತಿಯು ನಿರಂತರ ಕಿವಿಗಳನ್ನು ರಕ್ಷಿಸಲಿ. ಓಂ ಶ್ರೀಂ ಹ್ರೀಂ ಭಗವತಿ ಸರಸ್ವತಿ ದೇವಿಯು ಸದಾ 2 ಕಣ್ಣುಗಳನ್ನು ರಕ್ಷಿಸಲಿ. ಐಂ ಹ್ರೀಂ ಸ್ವರೂಪಿಣಿ ವಾಣಿಯ ಅಧಿಷ್ಠಾತ್ರಿ ದೇವಿಯು ಸದಾ ನನ್ನ ಮೂಗನ್ನು ಕಾಪಾಡಲಿ.
ಓಂ ಹ್ರೀಂ ಮಯಿ ವಿದ್ಯೆಯ ಅಧಿಷ್ಠಾತ್ರಿ ದೇವಿಯು ಎರಡು ತುಟಿಗಳನ್ನು ರಕ್ಷಿಸಲಿ. ಓಂ ಶ್ರೀಂ ಹ್ರೀಂ ಭಗವತಿ ಬ್ರಾಹ್ಮಿಯು ದಂತ ಪಂಕ್ತಿಯನ್ನು ನಿರಂತರ ರಕ್ಷಿಸಲಿ. ಐಂ ಇದು ದೇವಿ ಸರಸ್ವತಿಯ ಏಕಾಕ್ಷರ ಮಂತ್ರವು ನನ್ನ ಕತ್ತನ್ನು ರಕ್ಷಿಸಲಿ. ಓಂ ಶ್ರೀಂ ಹ್ರೀಂ ನನ್ನ ಕಂಠದ ಹಾಗೂ ಶ್ರೀಂ ನನ್ನ ಹೆಗಲುಗಳನ್ನು ರಕ್ಷಿಸಲಿ. ವಿದ್ಯೆಯ ಅಧಿಷ್ಠಾತ್ರಿ ದೇವಿ ಓಂ ಹ್ರೀಂ ಸ್ವರೂಪಿಣಿ ಸರಸ್ವತಿಯು ಸದಾ ವಕ್ಷಸ್ಥಳವನ್ನು ರಕ್ಷಿಸಲಿ. ವಿದ್ಯಾಧಿಸ್ವರೂಪ ಓಂ ಹ್ರೀಂ ಮಯಿ ದೇವಿಯು ನನ್ನ ನಾಭಿಯನ್ನು ರಕ್ಷಿಸಲಿ. ಓಂ ಹ್ರೀಂ ಕ್ಲೀಂ ಸ್ವರೂಪಿಣಿ ದೇವಿ ವಾಣಿಯು ಸದಾ ನನ್ನ ಕೈಗಳನ್ನು ರಕ್ಷಿಸಲಿ. ಓಂ ಸ್ವರೂಪಿಣಿ ಭಗವತಿ ಸರ್ವವರ್ಣಾತ್ಮಿಕೆಯು ಎರಡು ಕಾಲುಗಳನ್ನು ಸುರಕ್ಷಿತವಾಗಿಡಲಿ. ಓಂ ವಾಗ್ ಅಧಿಷ್ಠಾತ್ರಿ ದೇವಿಯ ಮೂಲಕ ನಾನು ಎಲ್ಲ ವಿಧದಿಂದ ಸದಾ ಸುರಕ್ಷಿತನಾಗಿರುವೆನು. ಎಲ್ಲರ ಕಂಠದಲ್ಲಿ ವಾಸಿಸುವ ಓಂ ಸ್ವರೂಪ ದೇವಿಯು ಪೂರ್ವ ದಿಕ್ಕಿನಲ್ಲಿ ಸದಾ ನನ್ನನ್ನು ರಕ್ಷಿಸಲಿ. ಎಲ್ಲರ ನಾಲಿಗೆಯ ತುದಿಯಲ್ಲಿ ವಿರಾಜಿಸುವ ಓಂ ಸ್ವರೂಪಿಣಿ ದೇವಿಯು ನನ್ನನ್ನು ಆಗ್ನೇಯದಲ್ಲಿ ರಕ್ಷಿಸಲಿ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಸರಸ್ವತ್ಯೈ ಬುಧಜನನ್ಯೈ ಸ್ವಾಹ ಇದನ್ನು ಮಂತ್ರರಾಜ ಎಂದು ಹೇಳುವರು. ಈಕೆಯು ಇದೇ ರೂಪದಲ್ಲಿ ಸದಾ ವಿರಾಜಿಸುತ್ತಿರುವಳು. ಇವಳು ನಿರಂತರ ನನ್ನನ್ನು ದಕ್ಷಿಣದಲ್ಲಿ ಕಾಪಾಡಲಿ. ಐಂ ಹ್ರೀಂ ಶ್ರೀಂ ಈ ತ್ರಿಕ್ಷರವು ನೈಋತ್ಯದಲ್ಲಿ ಸದಾ ನನ್ನನ್ನು ರಕ್ಷಿಸಲಿ. ಜಿಹ್ವಾಗ್ರದಲ್ಲಿ ನೆಲೆಸಿರುವ ಓಂ ಐಂ ಸ್ವರೂಪಿಣಿ ದೇವಿಯು ಪಶ್ಚಿಮ ದಿಕ್ಕಿನಲ್ಲಿ ನನ್ನನ್ನು ರಕ್ಷಿಸಲಿ. ಓಂ ಸ್ವರೂಪಿಣಿ ಭಗವತಿ ಸರ್ವಾಂಬಿಕೆಯು ವಾಯವ್ಯದಲ್ಲಿ ಸದಾ ನನ್ನನ್ನು ರಕ್ಷಿಸಲಿ. ಗದ್ಯದಲ್ಲಿ ವಾಸಿಸುವ ಓಂ ಐಂ ಶ್ರೀಂ ಕ್ಲೀಂ ಮಯಿ ದೇವಿಯು ಉತ್ತರ ದಿಕ್ಕಿನಲ್ಲಿ ನನ್ನನ್ನು ರಕ್ಷಿಸಲಿ. ಸಮಸ್ತ ಶಾಸ್ತ್ರಗಳಲ್ಲಿ ವಿರಾಜಿಸುವ ಐಂ ಸ್ವರೂಪಿಣಿ ದೇವಿಯು ಈಶಾನ್ಯದಲ್ಲಿ ಸದಾ ರಕ್ಷಿಸಲಿ. ಓಂ ಹ್ರೀಂ ಸ್ವರೂಪಿಣಿ ಸರ್ವಪೂಜಿತಾ ದೇವಿ ಮೇಲಿನಿಂದ ನನ್ನನ್ನು ರಕ್ಷಿಸಲಿ. ಪುಸ್ತಕದಲ್ಲಿ ವಾಸಿಸುವ ಹ್ರೀಂ ಸ್ವರೂಪಿಣಿ ದೇವಿಯು ನನ್ನ ಕೆಳಗಿನ ಭಾಗವನ್ನು ರಕ್ಷಿಸಲಿ. ಓಂ ಸ್ವರೂಪಿಣಿ ಗ್ರಂಥಬೀಜ ಸ್ವರೂಪಾದೇವಿಯು ಎಲ್ಲ ಕಡೆಗಳಿಂದಲೂ ನನ್ನನ್ನು ರಕ್ಷಿಸಲಿ. ವಿಪ್ರನೆ, ಈ ಸರಸ್ವತಿ ಕವಚವನ್ನು ನಿನಗೆ ತಿಳಿಸಿದೆ. ಇದು ಅಸಂಖ್ಯ ಬ್ರಹ್ಮಮಂತ್ರಗಳ ಮೂರ್ತಿಮಂತ ವಿಗ್ರಹವಾಗಿದೆ. ಬ್ರಹ್ಮಸ್ವರೂಪವಾದ ಈ ಕವಚವನ್ನು ವಿಶ್ವವಿಜಯ ಎಂದು ಹೇಳುತ್ತಾರೆ. ಹಿಂದೊಮ್ಮೆ ಗಂಧಮಾದನ ಪರ್ವತದಲ್ಲಿ ಧರ್ಮದೇವತೆಯ ಮುಖದಿಂದ ಕೇಳುವ ಸಂದರ್ಭ ನನಗೆ ಪ್ರಾಪ್ತವಾಗಿತ್ತು. ನೀನು ನನಗೆ ಪರಮ ಪ್ರಿಯನಾಗಿರುವೆ, ಆದ್ದರಿಂದ ನಿನ್ನಲ್ಲಿ ಹೇಳಿರುವೆನು. ನೀನು ಬೇರೆ ಯಾರ ಮುಂದೆಯೂ ಇದನ್ನು ಹೇಳಬಾರದು. ವಿದ್ವಾಂಸನು ವಸ್ತ್ರ ಚಂದನಾದಿ ಅಲಂಕಾರಗಳಿಂದ ವಿಧಿವತ್ತಾಗಿ ಗುರುವನ್ನು ಪೂಜಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಬಳಿಕ ಅವರಿಂದ ಈ ಕವಚವನ್ನು ಅಧ್ಯಯನ ಮಾಡಬೇಕು. ಇದು 1,00,000 ಜಪ ಮಾಡುವುದರಿಂದ ಈ ಕವಚವು ಸಿದ್ಧವಾಗಬಲ್ಲದು. ಈ ಕವಚವು ಸಿದ್ಧವಾದಾಗ ಬೃಹಸ್ಪತಿಯಂತೆ ಪೂರ್ಣ ಯೋಗ್ಯತೆ ಪ್ರಾಪ್ತವಾಗಬಲ್ಲದು. ಈ ಕವಚದ ಪ್ರಸಾದದಿಂದ ಮನುಷ್ಯನು ಭಾಷಣ ಮಾಡಲು ಪರಮ ಚತುರ, ಕವಿಗಳ ಸಾಮ್ರಾಟ ಮತ್ತು ತ್ರೈಲೋಕ್ಯ ವಿಜಯಿ ಆಗಬಲ್ಲನು. ಅವನಲ್ಲಿ ಎಲ್ಲವನ್ನು ಗೆಲ್ಲುವ ಯೋಗ್ಯತೆ ಪ್ರಾಪ್ತವಾಗುತ್ತದೆ. ಮುನಿಯೇ, ಈ ಕವಚವು ಕಣ್ವ ಶಾಖೆಯ ಅಂತರ್ಗತವಾಗಿದೆ. ಇನ್ನು ಸ್ತೋತ್ರ, ಧ್ಯಾನ, ವಂದನೆ ಮತ್ತು ಪೂಜೆಯ ವಿಧಾನವನ್ನು ತಿಳಿಸುತ್ತೇನೆ, ಕೇಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.